ಈಗ 3 ಗುರುಜಿ 3, 12, 21, 30 ಇವ್ರನ್ನ ಗುರು ಅಂತ ಕರಿತೀವಿ ನಾವು. ಗುರುಗ್ರಹ, ಜುಪಿಟರ್. ಜುಪಿಟರ್. ಗುರುಗ್ರಹನ ಒಂದ್ ಸ್ವಲ್ಪ ದೊಡ್ಡ ಗ್ರಹ. ಹ್ಮ್. ಸ್ಯಾಟರ್ನ್ ಅಂಡ್ ಜುಪಿಟರ್ ಕಂಪೇರ್ Biggest ಮಾಡಿದ್ರೆ ಬಿಗ್ಗೆಸ್ಟ್. Jupiter. ಎಲ್ಲಾ ಪ್ಲಾನೆಟ್ ಗಿಂತ ಇದು. Heavyweight. ಅದರಿಂದ ಗುರುಗಳಾಗ ಯೋಗ ಇವ್ರಿಗಿದೆ. ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದು, ಯು ಆರ್ ಅಡ್ವೈಸರ್ ಅನ್ಬಿಡ್ಬೋದು. 3, 12, 21, 30ನೇ ಸಂಖ್ಯೆಯಲ್ಲಿ ಹುಟ್ಟೋರ್ನ ಯು ಆರ್ ಅನ್ ಅಡ್ವೈಸರ್. ಪ್ರಾಥಮಿಕ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ಹಿಡಿದು ಹ್ಮ್. ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಲೆಕ್ಚರರು, ಪ್ರೊಫೆಸರು, ಡಿಪಾರ್ಟ್ಮೆಂಟ್ HOD, ಅಧ್ಯಾಪಕರು, ಪ್ರಾಧ್ಯಾಪಕರು, ಅದೆಲ್ಲ ತುಂಬಾ ದೊಡ್ಡ ವಿಷಯ ಅಲ್ವಾ? ಪ್ರಾಂಶುಪಾಲರು. ಪ್ರಾಂಶುಪಾಲರು. ಆ ಎತ್ತರಕ್ಕೆ ಇವರು ಶಿಕ್ಷಣ ಕ್ಷೇತ್ರದಲ್ಲೂ ಬೆಳಿಬೋದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೆಳಿಬೋದು, ಎಲ್ಲ ಕ್ಷೇತ್ರದಲ್ಲಿ ಒಂದ್ ಮಾತಾಡಿದ್ರೆ ಒಂಥರ ಅಡ್ವೈಸರ್ ತರನೇ ಅನ್ಸುತ್ತೆ. ಅಷ್ಟು ಒಳ್ಳೆ ಅಡ್ವೈಸರು. ಇವ್ರಿಗದು ಖುಷಿನೂ ಕೊಡುತ್ತೆ. ಅದರಲ್ಲಿ ಇವ್ರು ಯಾವ ಕ್ಷೇತ್ರದಲ್ಲಿ ಇದ್ರು ಕೂಡ ಇವರು ಆಧ್ಯಾತ್ಮದ ವಿಷಯಗಳನ್ನ ಮೈಗೂಡಿಸ್ಕೊಂಡ್ಬಿಟ್ಟಿದ್ರೆ ಇವ್ರು ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಾರೆ. ಲೆಫ್ಟ್ ಐಡಿಯಾಗಳನ್ನ ಸಾಧ್ಯವಾದಷ್ಟು ಈ ತಾರೀಖಲ್ಲಿ ಹುಟ್ಟೋರು ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ರೈಟ್ ನಾನು ನಾಸ್ತಿಕ, ನಾನು ದೇವ್ರ ನಂಬಲ್ಲ, ಅದು ಇದೆಲ್ಲ ಹೇಳ್ತಾರಲ್ಲ, ಆ ತರದ್ದು ಇವ್ರಿಗೆ ಬಂದಾಗ ಇವ್ರ ಲೈಫಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಅಲ್ಲಿ ತೊಂದರೆ ಆಗುತ್ತೆ. ಪ್ರೋಗ್ರೆಸ್ ಅಲ್ಲಿ ಆಗ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗ್ಬೋದು. ಅದರಿಂದ ಈ ತಾರೀಖಲ್ಲಿ ಹುಟ್ಟೋರ್ನ ನಾನು ಸಾಧ್ಯವಾದಷ್ಟು, ಎಲ್ಲರೂ ರೈಟ್ ಅಲ್ಲೇ ಹೋದ್ರೆ ಒಳ್ಳೇದು ಅಲ್ವಾ? ಅಲ್ವಾ? ಕೀಪ್ ಲೆಫ್ಟ್, ಅಷ್ಟೇ. ಕೀಪ್ ಲೆಫ್ಟ್. ಲೆಫ್ಟ್ ನ ಜೊತೆಲಿ ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂದ್ರೆ ಅನಾಲಿಸಿಸ್ ಮಾಡಕ್ ಮಾತ್ರ. ಕರೆಕ್ಟ್. ಅನಾಲಿಸಿಸ್ ಮಾಡಕ್ ಮಾತ್ರ. ಯಾಕಂದ್ರೆ ವೈ ವಾಟ್ ಅನ್ನೋದು ನಾವು ಕೇಳಲೇಬೇಕು. ಯಾಕೆ ಏನು ಅಂತ ಕೇಳದೆ ಇದ್ರಂದ್ರೆ ನಾವು ಮಂಕಾಗ್ಬಿಡ್ತೀವಿ. ಕರೆಕ್ಟ್. ಅದಕ್ಕೋಸ್ಕರ ಕೀಪ್ ಲೆಫ್ಟ್, ಬಟ್ ಆಲ್ವೇಸ್ ಯು ಶುಡ್ ಬಿ ಇನ್ ರೈಟ್ ಪಾತ್ ಅಲ್ವಾ? ಕೀಪ್ ಲೆಫ್ಟ್ ಫಾರ್ ಡ್ರೈವಿಂಗ್ ಪರ್ಪಸ್ ಅಲ್ವಾ? ಡ್ರೈವ್. ಒಂದ್ ಸ್ವಲ್ಪ ಕಮೆಂಟ್ಸ್ ಬರುತ್ತೆ, ಬಟ್ ಇರ್ಲಿ, ವಿ ಅಪ್ರಿಶಿಯೇಟ್ ಆಲ್ ದ ಪಾಯಿಂಟ್ ಆಫ್ ವ್ಯೂಸ್. ಇಲ್ಲ, ನಾನು ಎರಡನ್ನೂ ಇಡ್ತೀನಿ. ಕರೆಕ್ಟ್. ಸಿ, ನಾನು ಲೆಫ್ಟ್ ನ ಯಾವತ್ತು ಬೇಡ ಅಂತ. ಲೆಫ್ಟ್ ಸಿ, ಲೆಫ್ಟ್ ಇದ್ರೇನೆ ಯಾವ್ದು ರೈಟ್ ಯಾವ್ದು ಲೆಫ್ಟ್ ಬೇಕೇ ಬೇಕು. ಸಿ, ಕರೆಕ್ಟ್. ನೀವು ವೇದಗಳನ್ನ ಓದ್ಬಿಟ್ರೆ, ವೇದ ಉಪನಿಷತ್ ಅಂತಾರಲ್ಲ, ಅತ್ತಾನೆ ಹೈಯೆಸ್ಟ್ ಕ್ರೀಮ್ ಆಧ್ಯಾತ್ಮದು. ನೀವು ವೇದ ಉಪನಿಷತ್ತಲ್ಲ ಒಂದ್ ಲೆವೆಲ್ಗೆ ಹೋಗ್ಬಿಟ್ರೆ ಅಲ್ಲಿ ವಿಗ್ರಹಾರಾಧನೆನೇ ಇಲ್ಲ. ಅಲ್ಲಿ ವಿಗ್ರಹ ಎಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮಲ್ಲೇ ದೇವ್ರು ಅಂತ ಹೇಳ್ಬಿಟ್ಟಿದ್ದಾನೆ. ನಮ್ಮಲ್ಲೇ ದೇವರು ಅಂತ ಹೇಳ್ತಕ್ಕಂತ ಅಹಂಕಾರನೋ ಅಹಮ್ಮ ನಮಗ್ ಬಂದ್ಬಿಟ್ರೆ ಅದು ಕೆಲವೊಮ್ಮೆ ನಮ್ಮನ್ನ ಬೇರೆ ದಾರಿಗೂ ತಗೊಂಡೋಗುತ್ತೆ ಅನ್ನೋಕೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಇವಾಗ ಕೆಲವ್ರು ಹೇಳ್ತಾರೆ, ಸರ್ ನಾನು ಎಲ್ಲರಲ್ಲಿ ದೇವ್ರಿದೆ ಅಂತ ನಂಬ್ತೀನಿ, ನಾನೇ ಸರ್ ದೇವಸ್ಥಾನಕ್ಕೆ ಹೋಗ್ಲಿ ಅಂತಾರಲ್ಲ, ಅತ್ತನೆ ಕರೆಕ್ಟ್. ನಿನ್ನಲ್ಲೂ ದೇವ್ರಿದ್ದಾರೆ, ನನ್ನಲ್ಲೂ ದೇವ್ರಿದ್ದಾರೆ, ಅಣುರೇಣು ತೃಣ ಕಾಷ್ಟದಲ್ಲಿ ಎಲ್ಲಾದ್ರಲ್ಲಿನೂ ದೇವ್ರಿದ್ದಾರೆ, ನಾನು ಪ್ರಕೃತಿನೇ ದೇವ್ರು ಅಂತ ನೋಡ್ತೀನಿ ಅಂತ ತಾನೇ ಲೆಫ್ಟಿಸ್ಟ್ ಐಡಿಯಾಸ್ ಎಲ್ಲ ಹೇಳ್ತಾರೆ. ಅದನ್ನೇ ನಾನು ಪಾಸಿಟಿವ್ ಆಗಿ ಅವ್ರಿಗೇನು ಹೇಳ್ತೀನಿ ಅಂದ್ರೆ, ಅಲ್ಲಪ್ಪ, ಇಡೀ ಬೆಟ್ಟ ಗುಡ್ಡು ಗಿಡ ಮರ ಎಲ್ಲದ್ರಲ್ಲಿ ಭಗವಂತ ಇದ್ದಾನೆ, ಎಲ್ಲ ಜೀವ ರಾಶಿಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಿದ್ಯಲ್ಲ, ನಂದು ಒಂದೇ ಒಂದಪ್ಪ, ನಮ್ಮ ದೇವಸ್ಥಾನದಲ್ಲಿ ಇಟ್ಟರು ಆ ಕಲ್ಲು ಗಣೇಶನಲ್ಲಿ ದೇವ್ರಿಲ್ಲ ಅಂತ ಯಾಕಪ್ಪ ಅನ್ಕೊಂತ್ಯಾ? ನಿಜ ತಾನೆ ಅಲ್ಲ ಕಡೆಯ, ಕಣ್ ಮುಂದೆ ಕಾಣೋ ಕಲ್ಲು ಗಣೇಶನ್ನೇ ನಿನ್ನಲ್ಲಿ ದೇವ್ರಿಲ್ಲ ಅಂತ ಅನ್ಕೊಳ್ಳೋವಾಗ ನೀನು ಎಲ್ಲದ್ರಲ್ಲಿ ದೇವ್ರಿದ್ದೀನಿ ಅಂತ ನೀನ್ ಹೇಳಿದ್ರೆ ನಾನು ಹೆಂಗ್ ನಂಬ್ಲಿ ನಿನ್ನ? ಕರೆಕ್ಟ್. ನಾನು ಎಲ್ಲಾದ್ರಲ್ಲಿ ದೇವ್ರನ್ನ ನೋಡ್ತೀನಿ ಅಂತ ಹೇಳ್ತಕ್ಕಂಥ ಉದಾರ ಮನೋಭಾವ ಇರ್ತಕ್ಕಂಥ ಲೆಫ್ಟಿಸ್ಟ್ ಐಡಿಯಾದಲ್ಲಿ ನನ್ ಕಣ್ಮುಂದೆ ಇರೋ ಸಣ್ಣ ಗಣೇಶ, ಮಣ್ಣಿನ ಗಣೇಶ, ಅದ್ರಲ್ಲಿ ದೇವ್ರಿದ್ದಾನೆ ಅಂತ ಯಾಕೆ ಅನ್ಕೋಬಾರ್ದು? ಇದೇ ಬಂದಿಲ್ಲ ಅಂದ್ರೆ ಅದೆಲ್ಲಿ ಬರ್ತದ ನಿನಗೆ? ನಾನ್ ಮಾಡಿರೋ ಕೆತ್ತಿರೋ ಗಣೇಶನಲ್ಲಿ, ನಾನೇ ಕೆತ್ತಿರೋ, ನಾನೇ ಮಣ್ಣಿಂದ ಮಾಡಿರೋ, ನಾನೇ ಬಣ್ಣ ಹೊಡೆದಿರೋ ಗಣೇಶನಲ್ಲಿ ದೇವ್ರಿಲ್ಲ ಅಂತ ಅನ್ಬಿಟ್ರೆ, ಮತ್ತೆ ಅದ್ರಲ್ಲೆಲ್ಲ ದೇವ್ರಿದ್ದೀನಿ ಅಂತ ನೀನ್ ಹೇಳ್ತೀಯ ಅಂದ್ರೆ ನಾನು ಹೆಂಗ್ ನಿನ್ ನಂಬ್ಲಿ? ಅಲ್ವಾ? ಅದು ನೀನೇ ಯಾಮಾರಿಸ್ಕೊಂಡಂಗೆ. ಸೊ ಇವರಲ್ಲಿ ಲೆಫ್ಟಿಸ್ಟ್ ಐಡಿಯಾ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಇವ್ರಿಗೆ ಪ್ರೋಗ್ರೆಸ್ ಚೆನ್ನಾಗಿರ್ತದೆ. ಇವ್ರಿಗೆ ಇವಾಗ ನೋಡಿ, 12ನೇ ತಾರೀಕು ಕೊಟ್ಟಿರೋದು ವಿವೇಕಾನಂದರು. ಅವರು ಫಸ್ಟ್ ದೇವರಲ್ಲಿ ತೋರಿಸಿ ಅಂತಾನೆ ಬಂದ್ರು. ರಾಮಕೃಷ್ಣ ಪರಮಹಂಸರು ದೇವರಲ್ಲಿ ತೋರಿಸಿ ಅಂತಾನೆ ಬಂದ್ರು. ಇಷ್ಟಕ್ಕೂ ಅವರು ನಾನ್ ವೆಜಿಟೇರಿಯನ್. ಕರೆಕ್ಟ್. ರಾಮಕೃಷ್ಣ ಪರಮಹಂಸರು ನಾನ್ ವೆಜಿಟೇರಿಯನ್. ಹೌದು, ರಾಮಕೃಷ್ಣ ನಾನ್ ವೆಜ್ ಅಂದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಓಹೋ ಅಂತಾರೆ. ವೆಜ್ ಅಂದ್ರೆ ಇವ್ರು ಮಾತ್ರ ಏನೋ ಸ್ವಲ್ಪ ಸೂಪರ್ ಆದಂತ ವ್ಯಕ್ತಿಗಳು, ನಾನ್ ವೆಜಿಟೇರಿಯನ್ ಅಂದ್ರೆ ಇಲ್ಲ ಅಂತ. ಆದ್ರೆ ಇವರಿಬ್ರು ದೇವ್ರನ್ನ ನೋಡಿದಷ್ಟು ಪ್ರಾಕ್ಟಿಕಲ್ ಆಗಿ ಇನ್ಯಾರು ನೋಡೋಕೆ ಸಾಧ್ಯವೇ ಇಲ್ಲ. ಅಲ್ವಾ? ಅಮ್ಮ, ನಿನ್ ಪ್ರತ್ಯಕ್ಷ ನಿನ್ ದರ್ಶನ ಕೊಡ್ಬೇಕು ಅಂತ ನಾವೆಲ್ಲ ಬಿಸ್ಕೆಟ್ಗೆ, ಐಸ್ ಕ್ರೀಮ್ಗೆ ಅಪ್ಪ ಅಮ್ಮನ ಹತ್ರ ಜಗಳ ಆಡಿ ನೆಲದಲ್ಲಿ ಕುತ್ಕೊಂಡು ರಂಪಾರಾಮಾಯಣ ಮಾಡ್ತಾ ಇದ್ವಿ. ನನಗೆ ತಕ್ಕೊಡಿ ಇಲ್ಲಾಂದ್ರೆ ಅಂತ ಕುತ್ಕೊಂಡ್ಬಿಡ್ತಾ ಇದ್ವಿ ಸಣ್ಣ ಮಕ್ಕಳಲ್ಲಿ. ಇವರು ದೇವ್ರ ದರ್ಶನಕ್ಕೋಸ್ಕರ ಹಂಗೆಲ್ಲ ಆಡಿರೋದುಂಟು. ಯಾರು? ರಾಮಕೃಷ್ಣ ಪರಮಹಂಸರು. ಏನು ಹಂಗೆಲ್ಲ ನೋಡಿ ದೇವ್ರ ದರ್ಶನ ಮಾಡ್ಬಿಟ್ಟಿದ್ದೀರಾ, ನನಗೂ ತೋರಿಸಿ ಅಂತೆಲ್ಲ ಕುತ್ಕೊಂಡವ್ರಲ್ವಾ ವಿವೇಕಾನಂದರು. ಬಂದು ಆಮೇಲೆ ಮದರ್ ಆಫ್ ಆಲ್ ರಿಲಿಜನ್ ಇಸ್ ಹಿಂದುತ್ವ, ಸನಾತನ ಧರ್ಮ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಹೋಗಿ ತೋರಿಸ್ಕೊಟ್ಬಿಟ್ಟು ಬಂದ್ಬಿಟ್ರು. 12ನೇ ತಾರೀಕು ಕೊಟ್ಟರು. ಆಗ ಆ ಕ್ವಾಲಿಟಿ ಅವರಲ್ಲಿ ಇರ್ತದೆ, ಅದನ್ನ ನಾವು ನೋಡ್ಕೋಬೇಕು.
ಇವತ್ತಿನ ಕಾಲಕ್ಕೆ ತಗೊಂಡೇನೆ 12ನೇ ತಾರೀಕು ಕೊಟ್ಟರು ರಜನಿಕಾಂತ್. ಆಕ್ಚುಲಿ ಗ್ಲಾಮರ್ ವರ್ಲ್ಡ್ ಸಿನಿಮಾ ಸ್ಟೈಲು, ಆಕ್ಷನು, ರೊಮ್ಯಾನ್ಸು ಇದೆಲ್ಲ ಮಾಡೋ ವ್ಯಕ್ತಿ ತಾನೆ. ಅದೆಲ್ಲ ಮಾಡ್ತಕ್ಕಂಥವ್ರು ಎಲ್ಲ ಸಿನಿಮಾದಲ್ಲಿ ಒಂದು ನಿಮಗೆ ಕೊಟ್ಟೇ ಕೊಡ್ತಾರೆ ಒಂದು ಮೆಸೇಜ್. ಅದು ಆಧ್ಯಾತ್ಮಿಕ ಮೆಸೇಜೇ, ಕರೆಕ್ಟ್, ಪಕ್ಕ ಆಧ್ಯಾತ್ಮಿಕ ಮೆಸೇಜೇ, ಪಕ್ಕ ಆಧ್ಯಾತ್ಮಿಕ. ಹೌದು, ಆಮೇಲೆ ಎಷ್ಟು ಓಪನ್ ಆಗಿ, ಆಮೇಲೆ ಯಾವ ತರ ಓಪನ್ ಆಗಿರ್ತಾರೆ ಅಂದ್ರೆ, ಸರ್ ನೀವು ತುಂಬಾ ಸಿಂಪ್ಲಿಸಿಟಿ, ಏನ್ ಸರ್ ಇಷ್ಟು ಸಿಂಪಲ್ ಆಗಿದ್ದೀರಿ ಅಂದ್ರೆ, ಏನ್ ಸರ್ ನಾನು ಸಿಂಪಲ್ ಆಗಿದ್ದೀನಿ ಅಂತ ಅಲ್ಲಿಂದನೇ ಒಂದು ಆ ವಿಷಯ ಕೊಟ್ಬಿಡ್ತಾರೆ. ಓಡಾಡೋದು BMW ಕಾರಲ್ಲಿ, ಇರೋದು ಪೋಯಸ್ ಗಾರ್ಡನ್ ಅಲ್ಲಿ ಮನೆ, ಹ್ಮ್. ಓಕೆ. ಆಮೇಲೆ ಹಾಕೋದೆಲ್ಲ ಬ್ರ್ಯಾಂಡೆಡ್ ಶರ್ಟ್, ಹೌದು. ಕಟ್ಟೋ ವಾಚು ಕೂಡ 10 ಲಕ್ಷ 20 ಲಕ್ಷ. ಏನ್ ಸಿಂಪ್ಲಿಸಿಟಿ ಇದೀನಿ ಸರ್, ಏನು ತಲೆ ಕೂದಲು ಬಾಲ್ಡ್ ಆಗಿದೆ, ವಿಗ್ ಹಾಕೊಂಡು ಡೈಲಿ ಓಡಾಡ್ಬೋದು. ಅದು ನನಗೆ ಇಷ್ಟ ಇಲ್ಲ. ಒಂದು ಸ್ವಲ್ಪ ಗಡ್ಡ ಗಿಡ್ಡ ಕಲರ್ ಗಿಲ್ಲರ್ ಹಾಕೋದಲ್ಲ ಕಮ್ಮಿ, ಹಂಗಿರ್ತೀನಿ ಅಷ್ಟೇ. ಆಮೇಲೆ ನನಗೆ ಚಿಕ್ಕ ವಯಸ್ಸಿಂದ ನೆಲದಲ್ಲಿ ಮಲಗ ಅಭ್ಯಾಸ. ಅದರಿಂದ ಯಾವ ಸ್ಟಾರ್ ಹೋಟ್ಲ್ಗೆ ಹೋದ್ರು ಸರಿ, ಇಲ್ಲ ನನ್ನ ಮನೇಲೆ ಏನೇ ಇದ್ರು ಸರಿ, ನಾನು ನೆಲದಲ್ಲಿ ಮಲಗ್ತೀನಿ. ಅದೊಂದು ಇರ್ಬೋದೇ ಹೊರತು ಯಾವ ಸಿಂಪ್ಲಿಸಿಟಿ ನನ್ನಲ್ಲಿ ಕರೆಕ್ಟ್ ಅಂತ ಅಷ್ಟು ಓಪನ್ ಆಗಿರ್ತಾರೆ. ಆ ಥರ ಮೆಸೇಜಸ್ ಕೊಡ್ತಾರೆ ಅಲ್ವಾ. ನೋಡಿ ಯಾವ ಥರ ಈ ಕೂಲಿ ಸಿನಿಮಾದಲ್ಲಿ ಅವರೆಲ್ಲ ಸಿನಿಮಾ ಮಾಡುವಾಗ ಏನಂತ ಹೇಳಿದ್ರೆ ಗೊತ್ತಾ ಅವ್ರಿಗೆ, ಫಸ್ಟು ಅಪ್ಪ ಇದು 1950ನೇ ಮಾಡಲು ಗಾಡಿ 1950 ಮಾಡಲ್ ಗಾಡಿ, ಆಮೇಲೆ ಲಕ್ಷಾಂತರ ಕಿಲೋಮೀಟರ್ ಓಡಿದೆ, ಸ್ಪೇರ್ ಪಾರ್ಟ್ಸ್ ಎಲ್ಲ ಬದಲಾಯಿಸವ್ರೆ, ಹ್ಮ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಬದಲಾಯಿಸವ್ರೆ, ನನ್ನನ್ನು ಇಟ್ಕೊಂಡು ಎಷ್ಟು ಆಟ ಆಡಬೇಕು ಅಷ್ಟು ಆಟ ಆಡಿ, ಡ್ಯಾನ್ಸ್ ಮಾಸ್ಟರು ಆಮೇಲೆ ಫೈಟ್ ಫೈಟ್ ಮಾಸ್ಟರ್ ಮಾಸ್ಟರ್ಗೆ ಹೇಳ್ಬಿಟ್ಟು ಅವ್ರು ಹೇಳೋರಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಆಡಿಯೋ ಲಾಂಚ್ ಅಲ್ಲಿ ಮಾಡೋದಲ್ಲ ಸ್ಪೀಚ್ ಇದು, ಆಡಿಯೋ ಲಾಂಚ್. ಆಡಿಯೋ ಲಾಂಚ್ ಅಲ್ಲಿ. ಅದರಿಂದ ಆ ಥರ ಆದ್ರೆ ಆಧ್ಯಾತ್ಮದ ವಿಷಯಗಳನ್ನ ಬಿಟ್ಟೇ ಇಲ್ಲ. ಇವತ್ತು ಏನ್ ಹೇಳ್ತಾರೆ, ನನಗಿಬ್ರೆ, ಒಂದು ರಾಘವೇಂದ್ರ, ಒಂದು ಮಹಾವತಾರ್ ಬಾಬಾ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅಂತ ಮೊದಲಿಂದ ಕೇಳ್ಕೊಂಡ್ ಬಂದ್ರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ರೋಲೇ ಮಾಡ್ಬಿಟ್ರು ಕಡೆಗೆ, ಅದೇ ಸಿನಿಮಾನೇ ಮಾಡ್ಬಿಟ್ರು, ಮಂತ್ರಾಲಯ ರಾಘವೇಂದ್ರ ಸಿನಿಮಾ ಮಾಡಿದ್ರು. ಆಮೇಲೆ ಇವತ್ತಿಗೂ ಕೂಡ 18 years ಇಂದ ಅವ್ರು ಹೋಗ್ತಾ ಇದ್ದಾರೆ ಮಹಾವತಾರ್ ಬಾಬಾ ಹಿಮಾಲಯ ಕೇವ್ಸ್ಗೆ. ನಾನು ಅವ್ರಿಗೇನೆ 3 ವರ್ಷದಿಂದ ಮುಂಚೆಯಿಂದ ಹೋಗ್ತಾ ಇದ್ದೀನಿ. ನಾನು 2000 ಇಂದಾನೆ ಹೋಗ್ತಾ ಇದ್ದೀನಿ ಮಹಾವತಾರ್ ಬಾಬಾಗೆ. ನಾನು ಹೋದ್ಮೇಲೆ ಆಮೇಲೆ ಒಂದು 3-4 ವರ್ಷದಿಂದ ಇವ್ರು ಬರ್ತಾ ಇದ್ದಾರೆ ಅಲ್ಲಿ. ವರ್ಷ ಒಂದ್ಸರಿ 2 ಸರಿ ಹೋಗ್ತಾರೆ, ನಾನು ಒಂದು 3-4 ಸತಿ ಹೋಗ್ಬಿಡ್ತೀನಿ ವರ್ಷಕ್ಕೆ. ಗುರುಜಿ, ಕಾಮಾಖ್ಯ ಮತ್ತೆ ಮಹಾವತಾರ್ ಬಾಬಾ ಬೇರೆ ಬೇರೆ ಸಪರೇಟ್ ಆಗಿ. ಮಹಾವತಾರ್ ಬಾಬಾ ಬಂದ್ಬಿಟ್ಟು ನಿಮ್ಗೆ ಉತ್ತರಾಖಂಡ್ ಕಾಮಾಖ್ಯ ಕುಕುಚಿನ ದ್ವಾರಹಟ್ ಅಂತ ಒಂದು ಪ್ಲೇಸ್ ಬರುತ್ತೆ, ಗ್ರಾಮ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ, ಒಂದು 3 hours ವಾಕ್, 2 hours ವಾಕ್. ಕಾಮಾಖ್ಯ ಬಂದು ಗುವಾಹಟಿ, ಅಸ್ಸಾಂ. ಅದು ಟೆಂಪಲ್, ಇದು ಮೆಡಿಟೇಷನ್ಗೆ ಜಾಗ. ಇದೇನಿದ್ರು ಮೆಡಿಟೇಷನ್, ಇಲ್ಲಿ ಮೂರ್ತಿ ಏನಿಲ್ಲ. ಮಹಾವತಾರ್ ಬಾಬಾಜಿ ಕೇವಲ್ಲಿ ಏನೊಂದು ಮೂರ್ತಿ ಇಲ್ಲ. ಮಹಾವತಾರ್ ಬಾಬಾ ಬಂದು ಲಹರಿ ಮಹಾಶಯ ಅನ್ನೋರಿಗೆ ಅಲ್ಲಿ ದರ್ಶನ ಕೊಟ್ಟಂತ ಜಾಗ, ಒಂದು ಸಣ್ಣ ಕೇವು. ಆ ಕೇವಲ್ಲಿ ನಾವು ಎಲ್ಲ ಧ್ಯಾನ ಮಾಡಿ ಬರ್ತೀವಿ. ಆಮೇಲೆ ಲಹರಿ ಮಹಾಶಯ ಬಂದು ಯುಕ್ತೀಶ್ವರ ಗಿರಿ ಕೊಟ್ರು. ಯುಕ್ತೀಶ್ವರ ಗಿರಿ ಬಂದು ಪರಮಹಂಸ ಯೋಗಾನಂದ ಅವರು ಕೊಟ್ರು. ಪರಮಹಂಸ ಯೋಗಾನಂದನೇ ಇಡೀ ಪ್ರಪಂಚಕ್ಕೆ ಕ್ರಿಯಾನ ತಗೊಂಡೋದವ್ರು, ಮಹಾವತಾರ್ ಬಾಬಾಜಿನ ತಗೊಂಡವ್ರು. ಹೌ ಟು ಬಿ ಅ ಯೋಗಿ ಅದು ಬುಕ್ ಇದೆಯಲ್ಲ, ಆಟೋಬಯೋಗ್ರಫಿ, ಬ್ಲಾಕ್ ಅಂಡ್ ವೈಟ್ ವಾಟರ್. ಓಕೆ, ಅದು ಭಾರಿ ಪವರ್ಫುಲ್ ಬುಕ್ ಕೂಡ ಪವರ್ಫುಲ್ ಬುಕ್. ಮಹಾವತಾರ್ ಬಾಬಾಜಿನೂ ಅಷ್ಟೇ. ಅದು ನೋಡ್ಬಿಟ್ಟು ಒಂದು ಡ್ರಾಯಿಂಗ್ ಬರ್ದಿರೋದು, ಆ ಫೋಟೋ ಹಂಗೆ ಕಣ್ ಮೇಲೆ ಕೆತ್ತಿರ್ತಾರೆ ಹಂಗೆ. ಅದು ತುಂಬಾ ಪವರ್ಫುಲ್ ಆದಂತ ಯೋಗ. ಅದು ಕಣ್ ಮೇಲೆ ಕೆತ್ತಿ ನೋಡ್ತೀವಲ್ಲ, ಅದು ಭಾರಿ ಇದನ್ನ ತಗೊಂಡು. ಏನಂತಾರೆ ಗುರುಜಿ ಅದಕ್ಕೆ? ಕ್ರಿಯಾಯೋಗನೇ, ಕ್ರಿಯಾನೇ, ಇಟ್ಸ್ ಕ್ರಿಯಾ, ಜಸ್ಟ್ ಕ್ರಿಯಾ. ಸೊ ಅದರಿಂದ ತುಂಬಾ ಪವರ್ಫುಲ್ ಆದಂತ ಮೆಡಿಟೇಷನ್. ಅವ್ರನ್ನ ಫಾಲೋ ಮಾಡ್ತಾರೆ ಇವರಿಬ್ರೆ. ಇವತ್ತು ನಾನು ರಜನಿಕಾಂತ್ ಅನ್ನೋನು ಈ ತರ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ರಾಘವೇಂದ್ರ, ಮಹಾವತಾರ್ ಬಾಬಾ. ಆ ತರ 3ನೇ ನಂಬರ್ ಅಲ್ಲಿ ಹುಟ್ಟರೋ ಈ ತರ ಸ್ಪಿರಿಚುವಲ್ ಆಗಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಇದೆ ಗುರುಜಿ ಈ ತರ 3 ಡೇಟ್ ಅಲ್ಲಿ? ಯಾಕೆ, ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ತಗೊಳ್ಳಿ, ಅವರು ಜುಲೈ 12. ಆಮೇಲೆ 3ನೇ ತಾರೀಕು ಸದ್ಗುರು ಜಗ್ಗಿ ವಾಸುದೇವ್. ಎಂತ ಗುರು, ಏನು ಬೈಕ್ ತಗೊಂಡು ಒಬ್ಬ ಆ ಥರ. ಅವ್ರು ಏನೇ ಸ್ಟೈಲಿಶ್ ಇರಲಿ, ಏನೇ ಲಾವಿಶ್ ಇರಲಿ, ಇಲ್ಲ ಏನೇ ಇದಾಗಿರ್ಲಿ, ಸ್ಪಿರಿಚುವಲ್ ಆಗಿದ್ರೆ ಮಾತ್ರ ಎಲ್ಲೋ ಎತ್ಕೊಂಡೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ 3ನೇ ತಾರೀಕು ಕೊಟ್ಟವ್ರಿಗೆ ಅವ್ರು ಯಾರು ಅಂತ ಆ್ಯಕ್ಚುಲಿ ಎಲ್ರಿಗೂ ಬೇಕಾಗಿರೋದು ಹೂ ಆಮ್ ಐ, ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಇನ್ನೆಲ್ಲ ಪ್ರಪಂಚ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವ್ರನ್ನ ಅವರೇ ಕಂಡುಕೊಂಡ್ರು. ಅವರು ಸದ್ಗುರು ಬ್ರಹ್ಮ ಅಂತ ಒಬ್ಬ ಗುರು ಇದ್ದಾರೆ. ಅವರೇ ಇವರು ಇನ್ಕಾರ್ನೇಷನ್ ಆಗಿ ಬಂದಿದ್ದಾರೆ ಅಂತ ಅವ್ರು ರಿಯಲೈಸ್ ಮಾಡ್ಕೊಂಡ್ರು. ಅದೇ ಸ್ಟೈಲಲ್ಲೇ ಬಂದು ಇವತ್ತು ಆಗಲಿ. ಭಾಳ ಜನ ಹೇಳ್ತಾರೆ, ಹೆಂಗಪ್ಪ ಬರೀ ಡೊನೇಷನ್ ತಗೊಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ದೊಡ್ಡ ಸಾಮ್ರಾಜ್ಯ ಕಟ್ಬಿಡ್ತಾರೆ, ಹಂಗೆ ಅಂತ ಸುಮ್ಮನೆ ಈಚೆ ಕಡೆಯಿಂದ ಎಲ್ಲರೂ ಕಲ್ಲಾಗ್ತಾರೆ. ಅಲ್ಲಲ್ಲಿ 1 ಲಕ್ಷ ಸಂಪಾದನೆ ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ.
1,00,000 ಅವನ ಡೊನೇಷನ್ ತಗೊಂಬರಕ್ಕಾಗತ್ತ ಒಬ್ಬರಿಗೆ ಹೋಗಿ ಒಬ್ರ ಹತ್ರ ಅಲ್ವಾ? ಹೌದು. ಅದರಿಂದ ದುಡಿದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿನೇ ದುಡ್ಡು ಮಾಡಕ್ ಆಗ್ತಾ ಇಲ್ಲ ಇಲ್ಲಿ. ಇನ್ನೊಬ್ರ ಹತ್ರ ಹೋಗಿ ಬಾರಯ್ಯ ನಿನ್ಗೇನಾದ್ರು ಕಷ್ಟ ಇದ್ರೆ ಹೇಳ್ಕೊಡಯ್ಯ, ನಿನ್ಗೆ ಇಷ್ಟು ಕೊಟ್ಬಿಟ್ಟವಯ್ಯ ಅಂತ ಸೇರಿ ಒಂದು ಸಾಮ್ರಾಜ್ಯ ಕಟ್ಬೇಕಂದ್ರೆ ಈಸಿನಾ? ಅಲ್ವಾ? ನೀನು ಸಂಬಳ ಕೊಡ್ತೀನಿ, ನೀನು ನನಗೆ ಇದೊಂದು ಈ ಕೆಲಸ IT ಕೆಲಸ ಮಾಡ್ಕೊಡು, ಸಾಫ್ಟ್ವೇರ್ ಕೆಲಸ ಮಾಡ್ಕೊಡು, ಅದು ಮಾಡ್ಕೊಡು ಅಂತ ಕೇಳಿದ್ರೇನೆ ಒಳ್ಳೆ ವರ್ಕರ್ ಸಿಕ್ಕಲ್ಲ ಅಲ್ವಾ? ಅವನು ಕೂಡ ಏನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಒಂದು ಪಿನ್ ಇಟ್ಟು ಹೋಗ್ಬಿಡ್ತಾನೆ. ಎಂಪ್ಲಾಯರು ಕಷ್ಟಪಡ್ತಾ ಇದ್ರೆ ಎಂಪ್ಲಾಯ್ಸು ಕಷ್ಟಪಡ್ತಾ ಇದ್ದಾನೆ. ಹೌದು. ಒಳ್ಳೆ ಎಂಪ್ಲಾಯರ್ಗೆ ಎಂಪ್ಲಾಯ್ ಸಿಗ್ತಾ ಇಲ್ಲ, ಎಂಪ್ಲಾಯ್ಗೆ ಒಳ್ಳೆ ಎಂಪ್ಲಾಯರ್ ಸಿಗ್ತಾ ಇಲ್ಲ ಅಂತ. ಇಲ್ಲಿ 400-500 crores ಇರೋರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಬಂದ್ಬಿಟ್ಟು. ಕರೆಕ್ಟ್. ನಾನು ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರು ಗುರುಜಿ, ನನಗೆ ಡೊನೇಷನ್ ಕೊಡೋಕ್ಕಾಗಿಲ್ಲ ಅಂದ್ರು ಒಂದು 4 ತಿಂಗಳು ನಿಮ್ಮ ಆಫೀಸಲ್ಲಿ ಬಂದು ನಿಮ್ಮ ಆಶ್ರಮದಲ್ಲಿ ಕೆಲಸ ಮಾಡ್ತೀನಿ ಅಂತಾರೆ. ಹೆಂಗೆ ಸಾಧ್ಯ? ಆಗ 3ನೇ ಸಂಖ್ಯೆಲಿ ಬಿಟ್ಟವ್ರು ಎಳೆದ್ರೆ ಹೆಂಗೆ? ವಿಜ್ಞಾನಿಗಳನ್ನೆಲ್ಲ ನೋಡ್ಬೋದು 3ನೇ ನಂಬರಲ್ಲಿ ಕೂಡ. ತುಂಬಾ ಒಳ್ಳೊಳ್ಳೆ ವಿಜ್ಞಾನಿಗಳು ಕೂಡ ಇದ್ದಾರೆ. ಸೊ ಅದರಿಂದ ಆ ಥರ. ಸೊ 30ನೇ ತಾರೀಕು ಕೊಟ್ಟಿರೋದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಯಾವತ್ತಾದ್ರೂ ಆಧ್ಯಾತ್ಮ ಮಾತಾಡಿದ್ದುಂಟ ಅವ್ರು ಫಸ್ಟ್? ಈಗ ನೋಡಿ, ಮೊದಲೇ ರವಿಚಂದ್ರನ್ ಅಂದ್ರೆ ರೊಮ್ಯಾನ್ಸಿಗೆ ಬಿಡಿ, ರವಿಚಂದ್ರನ್ ಬಿಟ್ರೆ ಇನ್ ಯಾರಿಲ್ಲ. Crazy guy. ರೊಮ್ಯಾನ್ಸೇ ಲೈಫಲ್ಲೂ ಕ್ರೇಜೇ. ಯಾಕೆ ಕ್ರೇಜ್ ಅಂದ್ರೆ ಏನ್ ಯಾವತ್ತೂ ಅಷ್ಟೇ ದುಡ್ಡುಗೋಸ್ಕರ ಯೋಚನೆ ಮಾಡಿಲ್ಲ. ಎಲ್ಲ ಬ್ಯಾಂಡ್ ಪೇಪರ್ ಸೈನ್ ಮಾಡೋದು, ಸಿನಿಮಾ ತೆಗಿ, ಹೋಯ್ತಾ 25 ಕೋಟಿ, ನೋ ಪ್ರಾಬ್ಲಮ್, ಇನ್ನೊಂದ್ರಲ್ಲಿ ನೋಡೋಣ. ಇಸ್ಪಿಟ್ ಆಡಿರೋ ದುಡ್ಡಲ್ಲಿ ಸಿನಿಮಾ ತೆಗ್ದಿದ್ದೀನಿ ಅಂತಾರೆ. ಇಸ್ಪಿಟ್ ಆಡ್ಕೊಂಡು ಆರಾಮಾಗಿ ಕ್ಯಾಶುವಲ್ ಆಗಿ ಕ್ಯಾಸುನಾದಲ್ಲಿ ಇದ್ದು ಅಂತಲ್ಲ. ಇವಾಗ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರೋವಾಗ, ನೋಡಿ ಸರ್ ನಂದು ಈ ಜಮೀನು ಆ ಜಮೀನು ಅಂತ ತೋರ್ಸ್ಕೊಂಡು ಹೋದ್ರಂತೆ. ಮೊನ್ನೆ ಎಲ್ಲೋ ಹೇಳಿದಾಗ, ಸರ್ ನೀವು 3 ಕಾರ್ ಮಲಗ್ತಿರಲ್ಲ, ಆ ಜಾಗ ಯಾವ್ದು ತೋರಿಸಿ ಸರ್ ನಿಮ್ಗೆ. ಆಮೇಲೆ ಏನಾಗುತ್ತೆ ಒಮ್ಮೊಮ್ಮೆ, ಇವಾಗ ನಿಜ ಹೇಳ್ತಾರೆ, ಎಲ್ರು ಸಿನಿಮಾದಲ್ಲಿ ದುಡ್ಡು ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿರೋರು, ಅವ್ರು ದುಡ್ಡೇ ಮಾಡಿಲ್ಲ. ಕರೆಕ್ಟ್. ಸಿನಿಮಾನಲ್ಲೇ ಸಂಪಾದನೆ ಮಾಡಿದ್ರು, ಸಿನಿಮಾದಲ್ಲೇ ಕೊಟ್ರು. ಅಲ್ಲಿ ಹೇಳಿದ್ರೆ ಎಲ್ಲಿ ಏನ್ ಕಳ್ಕೊಂಡ್ರು ಅಲ್ಲೇ ಹುಡುಕ್ಬೇಕು ಅಂತ, ಅಲ್ಲೇ ಹುಡುಕೊಂಡವ್ರೆ ಅಲ್ಲೇ ಇದ್ದಾರೆ. ಏನ್ ತಗೊಂಡಿದ್ದೇನಿಲ್ಲ. ಸಿನಿಮಾದಲ್ಲೇ ಹುಟ್ಟಿ ಸಿನಿಮಾದಲ್ಲೇ ನಾನು ಮುಗಿಸ್ಕೋಬೇಕು ನನ್ನ ಅಂತಾರೆ ಅಲ್ವಾ? ಬಟ್ ಮತ್ತೆ ನಮ್ ಕ್ರೇಜಿ ಸ್ಟಾರ್ ಆ ಲೆವೆಲ್ ಕಮ್ ಬ್ಯಾಕ್ ಮಾಡ್ಬೇಕು ನಮ್ಮೆಲ್ಲರ ಆಸೆ. ಇವಾಗ 4 ಬರೋಣ ಗುರುಜಿ. 4 ಅದನ್ನ ಅವಾಗ ಆಧ್ಯಾತ್ಮದ ವಿಷಯಗಳು ಮೊದಲಿಂದ ರೂಢಿಸ್ಕೊಂಡ್ಬಿಟ್ಟಿದ್ರೆ, ನಾನು ಅವ್ರಿಗೊಂತಾನಂತಲ್ಲ, ಜಸ್ಟ್ ನಾನು ತಿಳ್ಕೊಂಡಿದ್ದು 3ನೇ ನಂಬರ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು ಆಧ್ಯಾತ್ಮದ ವಿಷಯದಲ್ಲಿ ಇದ್ಬಿಟ್ಟಿದ್ರೆ ಇನ್ ಸ್ವಲ್ಪ ಇದೊಂದು ಅರ್ಲಿ ಆಗಿ ಅವ್ರಿಗೆ ಬಂದ್ಬಿಟ್ಟಿದ್ರೆ. ಈಗ ಆಧ್ಯಾತ್ಮ ಬಹಳ ಮಾತಾಡ್ತಾರೆ, ಮೋಟಿವೇಶನ್ ಬಹಳ ಮಾತಾಡ್ತಾರೆ. ರಿಯಾಲಿಟಿ ಶೋಗಳಲ್ಲೆಲ್ಲ ಅವ್ರು ಮೋಟಿವೇಟ್ ಮಾಡೋದು ನೋಡ್ತಾ ಇದ್ರೆ ರಿಯಲಿ ಆಧ್ಯಾತ್ಮದ ವಿಷಯಗಳು. ಜಗ್ಗೇಶ್ ಮಾತಾಡ್ತಾರೆ. ಜಗ್ಗೇಶ್ ಯಾವ ನಂಬರ್? ಜಗ್ಗೇಶ್ 8ನೇ ನಂಬರ್, 17. ಆಮೇಲೆ 4 ಪುನೀತ್ ರಾಜ್ಕುಮಾರ್, ಜಗ್ಗೇಶ್ ಅವರು ಒಂದೇ ದಿನ 17th March, ಇಫ್ ಐ ಆಮ್ ನಾಟ್ ರಾಂಗ್. ಎಸ್.